ಒಂದನೇದ್ರಿ ಮುಳುಗಾಯಿ ಪಲ್ಯ ಜೋಳದ ರೊಟ್ಟಿ ಬೇಕ್ರಿ, ಎರಡನೇದ್ದು ಮಟನ್ ಬಿರಿಯಾನಿ ಬೇಕ್ರಿ, ಮೂರನೇದ್ದು ಸ್ನೇಹಿತರೆ ವಿಡಿಯೋನ ನೋಡಿದ್ರಿ. ಆ್ಯಕ್ಚುಲಿ ಹನುಮಂತು ಅವರ ಆಸೆಗಳನ್ನು ನೀವು ತಿಳ್ಕೊಂಡ್ರೋ ಏನೋ ಗೊತ್ತಿಲ್ಲ, ಆದರೆ ಅವರ ಒಂದೆರಡು ಆಸೆಗಳು ಖಂಡಿತವಾಗಿಯೂ ನೆರವೇರ್ತವೆ, ಆದರೆ ಒಂದು ಆಸೆ ನೆರವೇರಲ್ಲ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ವಿವರಣೆ ಮಾಡ್ತಾ ಹೊರಡ್ತೇನೆ. ಆದರೆ ನೀವು ನೋಡಿರ್ಬೋದು ಇಲ್ಲಿ ಮಂಜಣ್ಣ ಆ್ಯಕ್ಚುಲಿ ಬಿಗ್ ಬಾಸ್ ಕೇಳ್ತಾರೆ, ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಏನೇನು ಬೇಕಾಗುತ್ತೆ, ಏನೇನು ಕೋರಿಕೆಗಳನ್ನು ಸಲ್ಲಿಸ್ತೀರಾ, ಏನೇನು ತಿನ್ನಬೇಕು, ಯಾರನ್ನ ನೋಡಬೇಕು, ಈ ರೀತಿ ಕೋರಿಕೆಗಳು ಏನೇನಿದೆ ಅವನ್ನೆಲ್ಲವೂ ಕೂಡ ನಾವು ಈಡೇರಿಸ್ತೇವೆ, ದಯವಿಟ್ಟು ಕೇಳ್ಕೊಳ್ಳಿ ಅಂತ ಆ್ಯಕ್ಚುಲಿ ಬಿಗ್ ಬಾಸ್ ಹೇಳಿದಾಗ ಆ್ಯಕ್ಚುಲಿ ಮಂಜಣ್ಣ ನನ್ನ ತಂದೆ ತಾಯಿಯನ್ನು ನೋಡಬೇಕು, ಹಾಗೆ ತಂಗಿಯ ಮಗಳನ್ನು, ಕೊನೆ ತಂಗಿಯ ಮಗಳನ್ನು ನೋಡಬೇಕು, ಜೊತೆಗೆ ನಮ್ಮ ತಾಯಿಯವರು ಮಟನ್ ಬಿರಿಯಾನಿಯನ್ನು ಮಾಡ್ಕೊಂಡು ಬಂದುಬಿಟ್ರೆ ಬಿಗ್ ಬಾಸ್ ಒಳಗಡೆ ಇರತಕ್ಕಂಥ ಹನುಮಂತವರಾಗಿರ್ಬೋದು, ಭವ್ಯವರಾಗಿರ್ಬೋದು, ಎಲ್ಲರೂ ಆಲ್ಮೋಸ್ಟು ಮಟನ್ ಬಿರಿಯಾನಿಯನ್ನು ತಿಂತಾರೆ, ನಾವೆಲ್ಲರೂ ತಿನ್ನೋಕ್ಕೆ ಸರೋಗುತ್ತೆ ಅನ್ನುವಂಥ ಒಂದು ಕೋರಿಕೆಯನ್ನು ಆ್ಯಕ್ಚುಲಿ ನಮ್ಮ ಮಂಜಣ್ಣ ಸಲ್ಲಿಸ್ತಾನೆ. ಓಕೆ, ಇವರ ಕೋರಿಕೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಹನುಮಂತು ಅವರ ಒಂದು ಕೋರಿಕೆ, ಅದರ ಬಗ್ಗೆ ಮಾತಾಡ್ತೇನೆ. ಇನ್ನು ರಜತ್ ಅವರ ಒಂದು ಕೋರಿಕೆ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇದ್ದಾರಲ್ವ, ಅವ್ರು ಹಾಕೊಳ್ತಕ್ಕಂಥ ಆ ಜಾಕೆಟ್ ಬೇಕಂತೆ ಸ್ವಾಮಿ ಅವರಿಗೆ. ಆಸೆನೂ ಆಲ್ಮೋಸ್ಟ್ ಈಡೇರುತ್ತೆ. ಎಲ್ಲ ಒಳ್ಳೊಳ್ಳೆ ಕೋರಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ನಮ್ಮ ತ್ರಿವಿಕ್ರಮ್ ಅವರ ಒಂದು ಆಸೆ ಇದೆ, ಅದೇನಪ್ಪ ಅಂದರೆ ಅವರ ತಂದೆಯನ್ನು ಆ್ಯಕ್ಚುಲಿ ಅವರು ಜಾಸ್ತಿ ನೋಡಿಲ್ವಂತೆ, ಹಾಗಾಗಿ ಅವರ ತಂದೆ ಯಾವ ರೀತಿ ಪತ್ರವನ್ನು ಬರೀತಿದ್ರೋ ಆ ರೀತಿ ಪತ್ರವನ್ನು ಬರೆದು ಬಿಗ್ ಬಾಸು ತ್ರಿವಿಕ್ರಮ್ ಅವರಿಗೆ ಕೊಡಬೇಕಂತೆ. ಆ್ಯಕ್ಚುಲಿ ಆಲ್ಮೋಸ್ಟು ಈ ಒಂದು ಬಯಕೆ ಈಡೇರುತ್ತೆ ಗುರು, ಇದು ಗ್ಯಾರಂಟಿ ಪಕ್ಕ ಈಡೇರುತ್ತೆ. ಇನ್ನು ಮೋಕ್ಷಿತ ಅವರ ಆಸೆಗಳು ಅವು ಕೂಡ ಈಡೇರ್ತವೆ. ಏನಪ್ಪ ಅಂತಂದರೆ ಆ್ಯಕ್ಚುಲಿ ಮೋಕ್ಷಿತಾಳ ತಮ್ಮ ಗಣಿ ಮತ್ತು ಆಕೆಯ ತಂಗಿಯನ್ನು ನೋಡಬೇಕಂತೆ ಬಿಗ್ ಬಾಸ್ ಒಳಗಡೆಗೆ. ಖಂಡಿತವಾಗಿಯೂ ಇವಳ ಆಸೆಯು ಕೂಡ ಈಡೇರುತ್ತೆ. ಇಲ್ಲಿ ನೀವು ನೋಡಿರ್ಬೋದು, ಎಲ್ಲರೂ ಆಲ್ಮೋಸ್ಟು ಈ ರೀತಿಯಾದ ತುಂಬ ಒಂದು ಭಾವನಾತ್ಮಕವಾಗಿ ತುಂಬ ಒಂದು ಜೋರಾಗಿ ಈ ರೀತಿಯೆಲ್ಲ ಕೇಳಿದ್ರು. ಅದು ನಮ್ಮ ಹನುಮಂತು ಅವರು ಜಾಲಿಯಾಗಿ ಏನು ಕೇಳ್ತಾರಪ್ಪ ಅಂತ ಅಂದರೆ ಆ್ಯಕ್ಚುಲಿ ಅವರು ನನಗೆ ಮುಳುಗೆಪಲ್ಲಿ ಜೋಳದ ರೊಟ್ಟಿ ಬೇಕಿರಿ ಅಂತ ಆ್ಯಕ್ಚುಲಿ ಜೋಳದ ರೊಟ್ಟಿಯನ್ನು ಕೇಳ್ತಾರೆ. ಅದು ಬರುತ್ತೆ. ಈ ಆಸೆ ಖಂಡಿತವಾಗಿಯೂ ಆ್ಯಕ್ಚುಲಿ ಹನುಮಂತು ಅವರ ಈ ಆಸೆ ಈಡೇರಿಸ್ದೆ ಹೋದರೆ ಹೇಗೆ. ಆದರೆ ಇನ್ನೊಂದು ಆಸೆ ಇದೆ, ಅದು ಮಟನ್ ಬಿರಿಯಾನಿಯನ್ನು ತಿನ್ನಬೇಕಂತೆ. ಆ್ಯಕ್ಚುಲಿ ಮಂಜಣ್ಣ ತಮ್ಮ ತಾಯಿಯವರು ಮಟನ್ ಬಿರಿಯಾನಿ ಮಾಡ್ಕೊಂಡು ಬರಲಿ, ಎಲ್ಲರೂ ತಿಂತೀವಿ ಅಂತ ಹೇಳಿದ್ದಾರೆ. ಅಲ್ಲೇ ಆ್ಯಕ್ಚುಲಿ ಈ ಹನುಮಂತನ ಆಸೆನೂ ಕೂಡ ಈಡೇರಿಸ್ಬಿಡ್ಬೋದು ಬಿಗ್ ಬಾಸು. ಎಕ್ಸ್ಟ್ರಾ ಬಿರಿಯಾನಿ ಏನೋ ತರುವಷ್ಟು ಇದೇ ಇಲ್ಲ, ಅವಶ್ಯಕತೆಯೇ ಇಲ್ಲ. ಓಕೆ, ಅದು ಆಮೇಲೆ ಇನ್ನೊಂದು ಕೊನೆಯ ಆಸೆ ಹನುಮಂತು ಅವ್ರದ್ದು, ಅದೇನಪ್ಪ ಅಂತಂದರೆ ಆ್ಯಕ್ಚುಲಿ ಬಿಗ್ ಬಾಸ್ ಮುಖವನ್ನು ನೋಡಬೇಕಂತೆ ಹನುಮಂತು ಅವರು. ಇದೊಂದು ಆಸೆ ಮಾರೆ ಈಡೇರದೇ ಇರೋ ಆಸೆಯನ್ನು ಕೇಳ್ತಾರೆ. ಅದು ಯಾವ ರೀತಿ ಅಂತಂದರೆ ಬೇರೆಯವರು ಎಲ್ಲರೂ ತುಂಬ ಕಠಿಣವಾಗಿ ಕೇಳಿದ್ರೆ ನಮ್ಮ ಹನುಮಂತವರು ಜಾಲಿಯಾಗಿ ಕೇಳ್ತಾರೆ. ಅದಕ್ಕೇ ಹನುಮಂತವರನ್ನು ಜಾಲಿ ಬಾಯಿ ಮನೋರಂಜನೆಯನ್ನು ನೀಡ್ತಕ್ಕಂಥ ಒಬ್ಬ ಅದ್ಭುತವಾದ ವ್ಯಕ್ತಿ, ಒಳ್ಳೆ ಕ್ಯಾರೆಕ್ಟರ್ ಇರತಕ್ಕಂಥ ವ್ಯಕ್ತಿ ಅಂತ ಜನ ಎಲ್ಲ ಇಷ್ಟಪಡ್ತಕ್ಕಂಥದ್ದು. ನಿಮಗೆ ಇವೆಲ್ಲವನ್ನು ಕೂಡ ನೋಡಿದಾಗ ಏನನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ.